ಭಾರತ ನಿರೀಕ್ಷೆಯಂತೆ ಬಾಂಗ್ಲಾದೇಶ ವುಮೆನ್ಸ್ ಟೀಮ್ ಅಗೇನ್ಸ್ಟ್ ವಿನ್ ಆಗಿದೆ. ಬಟ್ ಭಾರತದ A+ ಗೇಮಾ, ಎ ಗೇಮಾ ಅಲ್ಲ, ಬಿ ಗೇಮ್. ಯಾಕಂತಂದ್ರೆ ಫಸ್ಟ್ 4 ಓವರ್ ಭಾರತದ ಫೀಲ್ಡಿಂಗ್ ನೋಡಿದಾಗ 4 ದಿನಕ್ಕಾಗುವಷ್ಟು ತಲೆನೋವು ಕೊಟ್ಟಿದ್ರು ಭಾರತದ ವುಮೆನ್ಸ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಸೆಮಿಫೈನಲ್ ಏನು T20 ವರ್ಲ್ಡ್ ಕಪ್, ವುಮೆನ್ಸ್ T20 ವರ್ಲ್ಡ್ ಕಪ್ ಏನು ನಡೀತಾ ಉಂಟು, ಆ ಸೆಮಿಫೈನಲ್ ರೇಸಲ್ಲಿ ಭಾರತ ಇರಬೇಕು ಅಂತ ಇದ್ದರೆ ಬಾಂಗ್ಲಾದೇಶದ ಮೇಲೆ ವಿನ್ ಆಗಬೇಕು, ಆಸ್ಟ್ರೇಲಿಯಾ ಮೇಲೆ ಕೂಡ ವಿನ್ ಆಗಬೇಕು. ಎಸ್, ಬಾಂಗ್ಲಾದೇಶ ವುಮೆನ್ಸ್ ಟೀಮ್ ಮೇಲೆ ಇವತ್ತು ಇಂಡಿಯನ್ ವುಮೆನ್ಸ್ ಟೀಮ್ ವಿನ್ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿತ್ತು. ಬಟ್ ಯಾವ ಥರ ವಿನ್ ಆಗ್ತಾರೆ ಅಂತ ನಾವೆಲ್ಲರೂ ಸಹ ಇವತ್ತು ಮ್ಯಾಚ್ ನೋಡಿದ್ದು. ಫಸ್ಟ್ 4 ಓವರ್ ಇವರ ಒಂದು ಬೌಲಿಂಗಲ್ಲಿ ನಮ್ಮ ಫೀಲ್ಡಿಂಗ್ ನೋಡಿದಾಗ ಆ ದೇವ ಅಂದರೆ ಇವತ್ತು ಒಫಿಷಿಯಲಿ ಔಟ್ ಆಗ್ತಾರಾ ಅಂತ ಅನ್ನಿಸುವಷ್ಟು ಕೆಟ್ಟದಾಗಿತ್ತು. 4 ಓವರಲ್ಲಿ 4 ಕ್ಯಾಚ್ ಬಿಟ್ಟರೆ, ಎಸ್ಪೆಷಲಿ 3.6 ಓವರ್ಸ್ ಅಂದರೆ 4ನೇ ಓವರ್ನ ಕೊನೆಯ ಬಾಲ್. ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಯ್ತು. ರಾಧಾ ಯಾದವ್ ಅವರು ಹ್ಯಾಟ್ರಿಕ್ ಕ್ಯಾಚ್ ಬಿಟ್ಟದ್ದು. ಲಾಸ್ಟ್ ಮ್ಯಾಚಲ್ಲಿ 2 ಕ್ಯಾಚ್ ಬಿಟ್ಟಿದ್ರು, ಈ ಮ್ಯಾಚಲ್ಲಿ 1 ಕ್ಯಾಚ್ ಬಿಟ್ಟರು. ಅಂದರೆ ಅವರಿಗೆ ಕ್ಯಾಚ್ ಬಂದಂಥ 3 ಕ್ಯಾಚನ್ನು ಅವರು ಬಿಟ್ಟಿದ್ದಾರೆ, ಆಯಿತಾ. ಅವರು ಬಿಟ್ಟರು. ಅದಾದಮೇಲೆ 4.2 ಓವರ್ಸಲ್ಲಿ ಒಂದು ಕ್ಯಾಚ್ ಡ್ರಾಪ್, 4.3 ಓವರ್ಸಲ್ಲಿ ಒಂದು ಕ್ಯಾಚ್ ಡ್ರಾಪ್. ಅದಕ್ಕಿಂತ ಮುಂಚೆ ಯಸ್ತಿಕಾ ಭಾಟಿ ಅವರು ಬಿಟ್ಟಿದ್ರು. ಸೊ 5 ಓವರ್ ಮುಗಿಯೋ ಅಷ್ಟರಲ್ಲಿ 4 ಕ್ಯಾಚ್ ಬಿಟ್ಟಾಗಿದೆ. ಇದು ಯಾವ ನಮ್ಮನಿದು ಫೀಲ್ಡಿಂಗ್ ಅಂತ ಖಂಡಿತ ಅನಿಸಿದ್ದಂತೂ ಹೌದು. ಬಟ್ ಮಿಡ್ಲ್ ಓವರ್ಸಲ್ಲಿ ನಮ್ಮ ಸ್ಪಿನ್ನರ್ಸ್, ಎಸ್ಪೆಷಲಿ ಈಗ ಚರಣಿ 12 ವಿಕೆಟನ್ನು ತೆಗೆದಿದ್ದಾರೆ. ಶ್ರೀಚರಣಿ ಆಗಿರ್ಬೋದು, ರಾಧಾ ಯಾದವ್ ಅವರು ಒಟ್ಟು 3 ಕ್ಯಾಚ್ ಬಿಟ್ಟರು ಕೂಡ ಈ ಮ್ಯಾಚಲ್ಲಿ 3 ವಿಕೆಟ್ ತೆಗೆದ್ರು. ಸೊ ಅವರು 3 ವಿಕೆಟ್ ತೆಗೆದದ್ದು, ಶ್ರೀಚರಣಿ 2 ವಿಕೆಟ್ ತೆಗೆದದ್ದು, ಆ್ಯಂಡ್ ದೀಪ್ತಿ ಶರ್ಮಾ ಅವರು ವಿಕೆಟ್ ಸಿಗದಿದ್ರು ಕೂಡ ಕಂಟ್ರೋಲ್ ಮಾಡಿದ್ದು. ಸೊ ಇದೆಲ್ಲ ಇವರ ಎಲ್ಲ ಒಂದು ಕೊಡುಗೆಗಳಿಂದಾಗಿ ಮಿಡ್ಲ್ ಓವರ್ಸಲ್ಲಿ ಸ್ಟ್ರಗಲ್ ಮಾಡಿದ್ದು ಹೌದು ಬಾಂಗ್ಲಾದೇಶ ವುಮೆನ್ಸ್. ಬಟ್ ಸ್ಟಿಲ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ. ಏನು ಅಂತಂದರೆ, ಅವರ T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಬಾಂಗ್ಲಾದೇಶದ ಹೈಯೆಸ್ಟ್ ಸ್ಕೋರ್ ಅಂತೆ 136. ಅಂದರೆ ಅವರ ಲೆವೆಲ್ ಎಲ್ಲಿ ಉಂಟಂತ ನಾವು ಅರ್ಥ ಮಾಡಿಕೊಳ್ಬೇಕು. 136 ಅವರಿದ್ದು ಒಂದು ದೊಡ್ಡ ಸ್ಕೋರ್ ಅಂತಂದರೆ, ಸೊ ಅವರ ಲೆವೆಲ್ ಎಲ್ಲಿ ಉಂಟಂತ ಅದರಲ್ಲೇ ಗೊತ್ತಾಗ್ತದೆ. ಹೈಯೆಸ್ಟ್ ಸ್ಕೋರ್ ಅಂತೂ ಇಂತೂ ಹೊಡೆದಂತಹ ಖುಷಿ ಅವರಿಗೆ ಆಗಿರಬಹುದು. ಬಟ್ ಸ್ಟಿಲ್ 20-30 ರನ್ ಅಥವಾ 40 ರನ್ ಖಂಡಿತವಾಗಿ ಸಹ ಶಾರ್ಟ್. ಬ್ಯಾಟಿಂಗ್ ಪಿಚ್ ಥರವೇ ಇತ್ತಪ್ಪ. ನನಗೇನೋ ವಾವ್ ಟರ್ನ್ ಆಗ್ತಾ ಉಂಟು, ಬೌನ್ಸ್ ಉಂಟು, ಹಾಗೆ ಉಂಟಂತ ಅನ್ನಿಸ್ತಿಲ್ಲ. ಆ್ಯಂಡ್ ಭಾರತದ ಚೇಸ್ ಸ್ಟಾರ್ಟ್ ಆದಾಗ ಶಫಾಲಿ ವರ್ಮಾ ಐ ಥಿಂಕ್ ಈ ಟೂರ್ನಮೆಂಟಿದ್ದು 2ನೇ 50 ಹೊಡೆದ್ರು. ಅವರಿದು 29 ಬಾಲಿಗೆ 50 ಹೊಡೆದ್ರು. ಸೊ T20 ವರ್ಲ್ಡ್ ಕಪ್ ಅಂತ ಬಂದರೆ ಸೆಕೆಂಡ್ ಫಾಸ್ಟೆಸ್ಟ್ 50 ಭಾರತದ ವುಮೆನ್ಸ್ ತಂಡದಲ್ಲಿ. ಫಾಸ್ಟೆಸ್ಟ್ ಐ ಥಿಂಕ್ ಹರ್ಮನ್ ಪ್ರೀತ್ ಏನೋ ಹೊಡೆದು, ಇಲ್ಲ ಕ್ರಿಕ್ ಬಜಲ್ಲಿ ನೋಡ್ತಾ ಇದ್ದೆ. ಸೆಕೆಂಡ್ ಫಾಸ್ಟೆಸ್ಟ್ 50 ಹೊಡೆದ್ರು. ಸ್ಮೃತಿ ಮಾಂದಾನ ಕಡೆಯಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ. ಯಸ್ತಿಕಾ ಭಾಟಿಯಾ ಅವರು ಫಸ್ಟ್ 2 ಬಾಲ್ 2 4 ಹೊಡೆದ್ರು ಕೂಡ ಅಂದರೆ ನಿಮಗೆ ಟೆಂಪೋ ಜಾಸ್ತಿ ಆಗ್ತಾ ಉಂಟಂತ ಅನ್ನಿಸ್ತಾ ಇರಲಿಲ್ಲ. ಡಾಟ್ ಬಾಲ್ಸ್ ಕೂಡ ಅಷ್ಟೇ ಆಡಿದ್ದಾರೆ. 18 ಬಾಲಿಗೆ 23 ರನ್ ಹೊಡೆದ್ರು. ಬಟ್ ಇನ್ನೊಂಚೂರು ಜಾಸ್ತಿ ಬೇಗವಾಗಿ ಹೊಡಿಬೋದಿತ್ತು ಅಂತ ನನಗನ್ನಿಸುತ್ತೆ. ಯಾಕಂತಂದರೆ ನೋಡಿ, ಭಾರತ ಈಗ ಆಸ್ಟ್ರೇಲಿಯಾ ಮೇಲೆ ವಿನ್ ಆದರೆ ಏನು ಅಫಿಷಿಯಲಿ ಏನು ಸಿಲೆಕ್ಟ್ ಆಗೋದಿಲ್ಲ, ಅಲ್ಲಿ ರನ್ ರೇಟ್ ಆಧಾರ ಬರ್ತದೆ. ಸೊ ಇವತ್ತು ಎಷ್ಟು ಬೇಗ ವಿನ್ ಆಗ್ತೇವೋ ಅಷ್ಟು ಒಳ್ಳೆಯದಾಗಿತ್ತು. 16th ಓವರಲ್ಲಿ ಭಾರತ ವಿನ್ ಆಗಿದೆ, ಗುಡ್. ಮಿಡ್ಲಲ್ಲಿ ಯಸ್ತಿಕಾ ಭಾಟಿ ಒಂಚೂರು ಫಾಸ್ಟ್ ಆಡಿದೆ. ಅಥವಾ ರಿಚಾ ಘೋಷ್ ಅವ್ರನ್ನ 2 ವಿಕೆಟ್ ಹೋದ ಕೂಡಲೇ ಅವರನ್ನು ಕಳಿಸಿದರು, ರಿಚಾ ಘೋಷ್ ಅವ್ರನ್ನ. ಯಾಕೆ ಅಂತಂದರೆ ಬೇಗ ಮ್ಯಾಚ್ ಮುಗಿಸ್ಲಿ, ರನ್ ರೇಟ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡಲಿ ಅಂತ. ಬಟ್ ಅವರು ಬಂದದ್ದು ರಿಚಾ ಘೋಷ್ ಅಥವಾ ಯಾರು ಬಂದಂತ ಅನಿಸುತ್ತೆ. ಯಾಕಂತಂದರೆ 12 ಬಾಲ್ ಆಡಿ 10 ರನ್ ಹೊಡೆದ್ರು. ಇದು ರೆಗ್ಯುಲರ್ ರಿಚಾ ಘೋಷ್ ಇನ್ನಿಂಗ್ಸ್ ಥರ ಇರಲಿಲ್ಲ. ಅವ್ರು ಆ್ಯಕ್ಚುಲಿ ಒದ್ದಾಡಿದ್ದಾರೆ. ಅದಾದಮೇಲೆ ಆ್ಯಕ್ಚುಲಿ 16 ಓವರ್ ಅಂದರೆ 17th ಓವರ್ 16.5 ಓವರ್ಸ್ ತನಕ ಇಂಡಿಯಾ ಆಡಿದೆ. 17th ಓವರಲ್ಲೇ ಮುಗಿಸ್ಲಿಕ್ಕೆ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ಜೆಮಿಮಾ ರೋಡ್ರಿಗ್ಸ್. ಆ್ಯಕ್ಚುಲಿ ಈ ಒಂದು ಟೂರ್ನಮೆಂಟಲ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಮಾತು ಬಂದಿದೆ. ಅವರ ಏನು ದೊಡ್ಡ ಸ್ಕೋರ್ ಬರ್ತಾ ಇಲ್ಲ ಅವರ ಕಡೆಯಿಂದ, ಟೆಸ್ಟಿಗೆ ಫಿಟ್ ಆಗುವಂಥ ಆಟಗಾರ್ತಿಯನ್ನು ಯಾಕೆ ಹಾಕೊಂಡಿದ್ದೀರಿ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟ್ಟರಲ್ಲಿ ಅಂತೂ ಗೊತ್ತಲ್ಲ, ಟ್ರಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎದ್ವತ್ತದೋ ಟ್ರಾಲ್ ಮಾಡಿ ಹಾಕ್ತಾರೆ. ಸೊ ಅವರ ಬಗ್ಗೆ ಭಯಂಕರ ಟ್ರಾಲ್ ಎಲ್ಲ ಬರ್ತಿತ್ತು. ಬಟ್ 15 ಬಾಲಿಗೆ 26 ರನ್ ಹೊಡೆದ್ರು, 3 4 1 6. ಅವರು ಸಿಂಗಲ್ ಡಿಜಿಟಲ್ಲೇ ರನ್ಔಟ್ ಆಗಿರ್ತಾ ಇದ್ರು. ನಮ್ಮ ಫೀಲ್ಡಿಂಗೇ ವರ್ಸ್ಟ್ ಅಂತ ಅಂದ್ಕೊಂಡ್ರೆ ಇವತ್ತು ಬಾಂಗ್ಲಾದೇಶದ ಫೀಲ್ಡಿಂಗ್ ನೆಕ್ಸ್ಟ್ ಲೆವೆಲ್ ವರ್ಸ್ಟ್ ಇತ್ತು ಬಿಡಿ. ಒಂದು ರಿಟರ್ನ್ ಕ್ಯಾಚ್ ಬಿಟ್ಟಿದ್ದಾರೆ, ಮತ್ತು ಒಂದು ಈಸಿ ರನ್ಔಟ್ ಯಾರಿದು ಜೆಮಿಮಾ ರೋಡ್ರಿಗ್ಸ್ ಇದಂತೂ. ಯಾಕಂತಂದರೆ ಹರ್ಮನ್ ಪ್ರೀತ್ ಕೌರ್ ಅವರು ಹೀಗೆ ಸ್ಟ್ರೈಕರ್ ಎಂಡಿಂದ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪಾಪ ಜೆಮಿಮಾ ರೋಡ್ರಿಗ್ಸ್ ಅವರು ನಾನ್ ಸ್ಟ್ರೈಕರ್ ಎಂಡಿಂದ ಓಡ್ಕೊಂಡು ಬಂದಿದ್ದಾರೆ, ಸ್ಟ್ರೈಕರ್ ಎಂಡ್ ತನಕ ಬಂದಿದ್ದಾರೆ. ಏನು ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಸೆಕೆಂಡ್ ಹಾಯ್, ನನ್ನ ಹೆಸರು ಜೆಮಿಮಾ ರೋಡ್ರಿಗ್ಸ್ ಅಂತ ಹೇಳೋದೊಂದು ಬಾಕಿ. ಅಷ್ಟು ಹತ್ತಿರ ಬಂದಮೇಲೆ
ಹರ್ಮನ್ಪ್ರೀತ್ ಕೌರ್ ಅವರು ವಾಪಸ್ ಕಳಿಸಿದ್ರು, ಥ್ರೋ ಕೂಡ ಕರೆಕ್ಟಾಗಿ ಬಂದಿತ್ತು, ಬಟ್ ಬೌಲರ್ ಹಿಡಿಲೇ ಇಲ್ಲ, ಆ ಬಾಲನ್ನು ಹಿಡಿಲಿಲ್ಲ, ಫಂಬಲ್ ಮಾಡಿ ಹಾಕಿದ್ರು. ಇನ್ನೊಂದು ಫೀಲ್ಡರ್ ಬಂದು ಕಲೆಕ್ಟ್ ಮಾಡುವಷ್ಟರಲ್ಲಿ ಜೆಮಿಮಾ ರೋಡ್ರಿಗ್ಸ್ ಅವರು ಬಂದು ಡೈವ್ ಎಲ್ಲ ಹಾಕಿ, ಅದಾದಮೇಲೆ ಮ್ಯಾಚ್ ನಮ್ಮ ಕಡೆಗೆ ಅಂದರೆ ಬೇಗ ಬೇಗ ಮ್ಯಾಚ್ ಮುಗೀತದೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು ಜೆಮಿಮಾ ರೋಡ್ರಿಗ್ಸ್ ಅವರು ಆ ಒಂದು ಇನ್ನಿಂಗ್ಸ್ 3-4 1 6 ಅವರು 6 ಹೊಡೆದ್ರೆ ವಾವ್ 6 ಕೂಡ ಹೊಡಿತಾರೆ ಜೆಮಿಮಾ ಅಂತ. ಯಾಕಂದರೆ ನಾವು ನೋಡಿರುವಂಥ ಆಟ ಅವ್ರದ್ದು ಏನಂತಂದರೆ ಗ್ರೌಂಡ್ ಶಾಟ್ಸ್ ಜಾಸ್ತಿ ಹೊಡಿತಾರೆ, ಬಟ್ ಒಂದು 6 ಕೂಡ ಹೊಡೆದ್ರು. ಕೊನೆಗೆ ಅವರು ಔಟ್ ಆದಮೇಲೂ ಕೂಡ ಅದು ಖಾತ್ರಿಯಾಗಿತ್ತು ಭಾರತ ವಿನ್ ಆಗ್ತದೆ ಅಂತ. ದೀಪ್ತಿ ಶರ್ಮಾ ಅವರು 2 ಬಾಲಿಗೆ 5 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಅವ್ರದ್ದು ಆ್ಯಕ್ಚುಲಿ ರನ್ ಬಾಲ್ ಇನ್ನಿಂಗ್ಸ್ ಥರ 14 ಬಾಲಿಗೆ 13 ರನ್ ಭಾರತ ವಿನ್ ಆಗಿದೆ. ಬಟ್ ಈಗ ಅಂದರೆ ಮೇಯ್ನ್ ಆಗಿರೋದು ಏನಂತಂದರೆ ಆಸ್ಟ್ರೇಲಿಯಾ ವಿರುದ್ಧ ವಿನ್ ಆಗಬೇಕು. ವಿನ್ ಆಗ್ತಾರಾ? ಈ ಥರ ಆಟ ಆಡಿದರೆ ವಿನ್ ಆಗೋದಿಲ್ಲ, ಖಂಡಿತ ವಿನ್ ಆಗೋದಿಲ್ಲ. ಈ ಥರದ ಫೀಲ್ಡಿಂಗ್ ಎಲ್ಲ ಪ್ರದರ್ಶನ ಮಾಡಿದರೆ ನೋ ವೇ ಚಾನ್ಸೇ ಇಲ್ಲ. ಬಟ್ ಭಾರತ ಅವರ ಹೇಗೆ ಮಾಡಿದರೆ ಆ್ಯಂಡ್ ಸ್ಮೃತಿ ಮಾಂಧಾನ ಮತ್ತು ಶಫಾಲಿ ವರ್ಮ ಅವರು ನಿಲ್ಲಲೇಬೇಕು. ಅವರಿಬ್ಬರಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಬಂದರೆ ಆಸ್ಟ್ರೇಲಿಯಾವನ್ನು ಸೋಲಿಸ್ಬೋದು. ನಮ್ಮ ಪವರ್ ಪ್ಲೇ ಆಟ ಆ್ಯಂಡ್ ಬಾಂಗ್ಲಾದೇಶದವ್ರು ಹೇಗೆ ಅವರ ಒಂದು ಹೈಯೆಸ್ಟ್ ಸ್ಕೋರ್ ಹೊಡೆದ್ರು, ನಮ್ಮದು ಒಂದು ದಾಖಲೆ. T20 ವರ್ಲ್ಡ್ ಕಪ್ಪಲ್ಲಿ ಐ ಥಿಂಕ್ ಪವರ್ ಪ್ಲೇಯಲ್ಲಿ ನಮ್ಮದು ಹೈಯೆಸ್ಟ್ ಸ್ಕೋರ್ ಈ ಸಲ ಬಂತು. ಅವರಿಗೆ 63 ಏನೋ ಹೊಡೆದ್ರು, ಅಷ್ಟೆಲ್ಲ ಹೊಡೆದಿರಲಿಲ್ವಂತೆ. ಬಟ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಆಡುವಾಗ ನಮ್ಮ ಬ್ಯಾಟಿಂಗ್ ಅಂತ ಬಂದರೆ ಸ್ಮೃತಿ ಮಾಂಧಾನ ಹತ್ರ ಕ್ಲಿಕ್ ಆಗಬೇಕು, ಶಫಾಲಿ ವರ್ಮ ಹತ್ರ ಕ್ಲಿಕ್ ಆಗಬೇಕು, ಮತ್ತು ರಿಚಾ ಘೋಷ್ ಅವರು ಆ ಒಂದು ಫಿನಿಶಿಂಗ್ ಟಚ್ ಕೊಟ್ಟರೆ ಆವಾಗ ಒಂದು ದೊಡ್ಡ ಮೊತ್ತ ಬರ್ತದೆ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ. ಇಲ್ಲ ಚೇಸ್ ಮಾಡೋದಿದ್ರು ಕೂಡ ಹಾಗೆ ನಮ್ಮ ಓಪನರ್ಸು ಸೂಪರಾಗಿ ಆಡಲೇಬೇಕು. ಅವರೇ ನಮ್ಮ ಸ್ಟ್ರೆಂತ್. ನಮ್ಮ ಬ್ಯಾಟಿಂಗ್ ಅಂತ ಬಂದರೆ ಶಫಾಲಿ ವರ್ಮ ಮತ್ತು ಸ್ಮೃತಿ ಮಾಂಧಾನವೇ ನಮ್ಮ ಸ್ಟ್ರೆಂತ್. ನಿಮ್ಗೇನು ಅನಿಸಿತ್ತು ಈ ಮ್ಯಾಚ್ ನೋಡಿದಿದ್ರೆ, ನಮ್ಮ ಫಸ್ಟ್ 4 ಓವರಿದ್ದು ನಮ್ಮ ಕ್ಯಾಚಿಂಗ್ ನೋಡಿದ್ದಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾಳೆ ಐರ್ಲ್ಯಾಂಡ್ ಅಗೇನ್ಸ್ಟ್ ಶ್ರೇಯಸ್ ಅಯ್ಯರ್ ನೇತೃತ್ವದ ನಮ್ಮ ಭಾರತ ತಂಡ T20 ಮ್ಯಾಚ್ ಆಡ್ತಾ ಉಂಟು. ಏನಾದರೂ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಕ್ಕಿದರೆ ಐ ಥಿಂಕ್ ಇದು ವರ್ಲ್ಡ್ ರೆಕಾರ್ಡ್ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಂಗೆಸ್ಟ್ ಪ್ಲೇಯರ್ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ, ಆ ಒಂದು ರೆಕಾರ್ಡು ವೈಭವ್ ಸೂರ್ಯವಂಶಿ ಅವರ ಹೆಸರಿಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಏನಾದ್ರು ತಪ್ಪು ಮಾತಾಡಿದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.